ಜನಸಂಖ್ಯೆ ಕಮ್ಮಿ. ನಿಮಗೆ ಆತ ಒಂದು ಕೃತ್ಯವನ್ನು ತನ್ನ ಹೊಳಿತಾ ಇರ್ತಕ್ಕಂಥ ತಲವಾರಿನಿಂದ ಅವನು ಆಕೆ ಪ್ರಾಣವನ್ನೇ ಮುಗಿಸ್ಬಿಡ್ತಾನಲ್ಲ ನೋಡಿ. ಇದೇ ಜಾಗದಲ್ಲಿ ಆಕೆಯ ತಲೆ ಕೂದಲು ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಕ್ರೈಮ್ ಸೀನ್ ಆಗಿರ್ತಕ್ಕಂಥ ಜಾಗವನ್ನು, ನಿಖರ ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನು ನಾನು ಮತ್ತೆ ಮುಟ್ಲಿಕ್ಕೇನು ಹೋಗೋದಿಲ್ಲ. ಆಕೆಯ ತಲೆ ಕೂದಲಿದು ಅವನು ನಿರ್ದಾಕ್ಷಿಣ್ಯವಾಗಿ ಕೊಚ್ಚಿ ಹಾಕೋದು ಅಂದರೆ ಅವನ ತಲೆಯಲ್ಲಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇಡೀ ಕರಾವಳಿಯನ್ನು ಬೆಚ್ಚಿ ಬೀಳಿಸಿದ ಅಂತ ಮತ್ತೊಮ್ಮೆ ನಾನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಥರದ ಘಟನೆಗಳು ಒಂದಿಲ್ಲೊಂದು ನಡೀತಾನೆ ಇದ್ದಾವೆ. ಇವತ್ತು ನಾನು ಇದೇ ಬಂಟ್ವಾಳದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ BC ರೋಡ್ ಬಸ್ ಸ್ಟಾಪ್ನಲ್ಲಿ ನಿಂತ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆ ಅಂದರೆ ನೀವು ಹೈವೇಯನ್ನು ನೋಡ್ತಾ ಇರ್ಬೋದು. ಇದು ಯಾವುದೋ ನಿರ್ಜನವಾದಂಥ ಜಾಗ ಅಲ್ಲ, ಯಾರೂ ಜನರೇ ಓಡಾಡದೇ ಇರೋವಂಥ ಜಾಗ ಅಲ್ಲ. ಪ್ರತಿನಿತ್ಯ KSRTC ಬಸ್ ಸ್ಟ್ಯಾಂಡ್ ಬಸ್ಗಳಿರ್ಬೋದು, ಜೊತೆ ವೆಹಿಕಲ್ಸ್ಗಳಿರ್ಬೋದು, ನಿರಂತರವಾಗಿ ಓಡಾಡ್ತಾ ಇರುತ್ತೆ. ಜೊತೆಗೆ ಇಲ್ಲಿ ಜನರೇ ಇರೋದಿಲ್ಲ ಅಂತಲ್ಲ. ಒಂದು ಕ್ಷಣ ಆ ಯುವತಿ ಏನಾದರೂ ಈ ಕಡೆ ರೋಡ್ಗೆ ಬಂದುಬಿಟ್ಟಿದ್ರೆ ಆ ಒಂದು ಪಾಪಿ, ಈ ನೀಚ ಕೆಲಸವನ್ನು ಮಾಡಿದಾನಲ್ವ ಚೇತನ್, ಆತನ ಹೆಡೆಮುರಿ ಕಟ್ಬಿಡೋರು. ಜನರು ಸಿಕ್ಕಿಬಿಟ್ಟಿದ್ರೆ ಜನರ ಕೈಲಿ ಅವರೇ ಒಂದು ಪಾಠವನ್ನು ಕಲಿಸ್ತಾ ಇದ್ರು. ನಿಮಗೆ ಆ ದೃಶ್ಯಗಳನ್ನು ಗಮನಿಸಿದ್ದೀರಿ. ಇವತ್ತು ಈ ಘಟನೆ ನಡೀಲಿಕ್ಕೆ ಏನು ಕಾರಣಗಳಾಗಿರ್ಬೋದು ಅಂತ ಭಾಳ ಜನ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ವೈಫಲ್ಯ ಅಂತ ಕರೀತಾರೆ. ಜೊತೆಗೆ ಜನರು ಹೋಗಲಿಲ್ಲ ಅಂತ ಹೇಳಿ ಕರೀತಾರೆ. ಆಕೆ ಅಷ್ಟು ಕೂಗಾಡಿದ್ರು ಯಾರೂ ಸಹಾಯಕ ಬರಲಿಲ್ಲ ಅಂತ ಹೇಳಿ ಕರೀತಾರೆ. ನಾನು ಮತ್ತೊಮ್ಮೆ ನಿಮಗೆ ಈ ಒಂದು ಪ್ರಮುಖ ರಸ್ತೆ ಇದೆಯಲ್ಲ, ಈ BC ರೋಡ್ ಬಸ್ ಸ್ಟಾಪ್ ಇದೆಯಲ್ಲ, ಅದರ ಹೈವೇಯನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ವೆಹಿಕಲ್ಸ್ಗಳು ಓಡಾಡ್ತಾ ಇದ್ದಾವೆ ಅಂತ. ಇದು ಭಾನುವಾರ ಅಂದರೆ ಸಂಡೇ, ಆದರೆ ನಿಮಗೆ ಪ್ರಮುಖ ದಿನಗಳಲ್ಲಿ ಇದಕ್ಕಿಂತ ಜನಸಂದಣಿ ಓಡಾಟ ಇದ್ದೇ ಇರುತ್ತೆ. ನೇರವಾಗಿ ನಾವು BC ರೋಡ್ ಬಸ್ ಸ್ಟಾಪ್ಗೆ ಬರ್ತಾ ಇದ್ದೀನಿ ನಾನು. ಕಕ್ಕೆ ಪದವಿನ ಅಮಾಯಕ ಯುವತಿ ಲಾವಣ್ಯ ಅನ್ನೋ ಹುಡುಗಿ ಇವತ್ತು ಬರ್ಬರವಾಗಿ ಒಬ್ಬ ನೀಚನ ಕೈಗೆ ಸಿಕ್ಕು ಆಕೆ ಇವತ್ತು ಸಾವಿಗೀಡಾಗಿದ್ದು ಯಾರು ಕೂಡ ಊಹೆ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ಏಕಪಕ್ಷೀಯ ಪ್ರೀತಿ, ಒನ್ ಸೈಡ್ ಲವ್, ಈ ಹುಚ್ಚುತನದ ತಲೆಯಲ್ಲಿ ಹುಳ ಸೇರ್ಕೊಂಡ್ಬಿಟ್ರೆ ಏನು ಮಾಡ್ತಾರಲ್ಲ ಆ ರೀತಿಯಾಗಿ ಪ್ರಾಣವನ್ನು ತೆಗೆದಿದ್ದು. ನಿಮಗೆ ನೇರವಾಗಿ ನಾನು ಈ ಬಸ್ ಸ್ಟಾಪ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಆ ಘಟನೆ ನಡೆದಿದ್ದು ಹೇಗೆ, ಏನಾಯಿತು ಅಂತ. ಪ್ರಮುಖವಾಗಿ ನಿಮಗೆ ಬಂಟ್ವಾಳದ ಎಲ್ಲ ಬಸ್ ಸ್ಟಾಪ್ಗಳಲ್ಲಿ ಹೆಚ್ಚಾಗಿ ಜನರು ಓಡಾಟ ಜಾಸ್ತಿ ಇರುತ್ತೆ, ಬಸ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಇರುತ್ತೆ. ಆದರೆ ನಿಮಗೆ ಈ BC ರೋಡ್ ಬಸ್ ಸ್ಟಾಪ್ನಲ್ಲಿ ಸ್ವಲ್ಪ ಜನಸಂದಣಿ ಕಮ್ಮಿ. ಒಳಗೆ ಎಂಟ್ರಾದರೆ ನಿಮಗೆ ಪ್ರಮುಖ ರಸ್ತೆಗಳಲ್ಲಿ ಹೆಚ್ಚಾಗಿರ್ಬೋದು, ಬಟ್ ಒಳಗೆ ಎಂಟ್ರಾದರೆ ಸ್ವಲ್ಪ ಕಡಿಮೆ ಜನಸಂಖ್ಯೆನೇ ಇದ್ದಾರೆ. ಅಂದರೆ ಜಾಸ್ತಿ ಹತ್ತೋರಾಗಿರ್ಬೋದು, ಇಳಿಯೋರಾಗಿರ್ಬೋದು, ಓಡಾಡೋ ಸಂಖ್ಯೆಗಳು ಜಾಸ್ತಿ ಕಮ್ಮಿ ಅದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ. ಅವತ್ತಿನ ದಿನ ಅದೇ ಲಾವಣ್ಯ ಅವು ಕೆಲಸ ಮಾಡ್ತಾಯಿದ್ದಂಥ ಪುಷ್ಪರಾಜ್ ಮೆಡಿಕಲ್ ಆಸ್ಪತ್ರೆ ಏನಿದೆ ಅಲ್ಲಿಂದ ಬಂದು ಕಕ್ಕೆ ಪದವಿಗೆ ಹೋಗಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಇಲ್ಲಿಗೆ ಬಂದಂಥ ಸಮಯ ಸಂಜೆ 5:15 ಸಮಯ. ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಈಗಾಗಲೇ ಮಾಧ್ಯಮಗಳಲ್ಲೂ ಕೂಡ ನೋಡಿದ್ದೀರಿ, ಪತ್ರಿಕೆಗಳಲ್ಲಿ ಓದಿದ್ದೀರಿ. ನಿಮಗೆ ಇವತ್ತಿನ ದಿನವೂ ಕೂಡ ಇಲ್ಲಿ ಬಹಳಷ್ಟು ಆಲ್ಮೋಸ್ಟ್ ಆಲ್ ಜನಸಂಖ್ಯೆ ತುಂಬಾ ಕಮ್ಮಿ ಕಾಣ್ತಾ ಇರೋದು ಕೂಡ ಕಾಣಸಿಗ್ತಾ ಇದೆ. ಯಾಕೆ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಓಡಾಡಿದ ರೀತಿ ಇದೆಯಲ್ಲ, ಎದ್ನೋ ಬಿದ್ನೋ ಅನ್ನೋ ಒಂದು ಕಡೆಯಿಂದ ಈ ಕಡೆಯಿಂದ ಓಡಾಡೋದು, ಆ ಕಡೆಯಿಂದ ಮತ್ತೆ ಈ ಕಡೆ ಬರಲಿಕ್ಕೆ ಟ್ರೈ ಮಾಡೋದು. ನಮಗೆ ಸ್ಪೆಷಲಿ ಬಸ್ಗಳು ಭಾಳಷ್ಟು ಅವರು ಕುಟುಂಬಸ್ಥರು, ಇದೇ ಲಾವಣ್ಯ ಅವರ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾಯಿದ್ರು. ಇದೇನು ಬಸ್ ಸ್ಟಾಪ ಅಥವಾ ದೊಡ್ಡಿನ ಅಂತ. ಐ ಥಿಂಕ್ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು CCTV ಫುಟೇಜ್ಗಳು ಸಹಿತ ಸರಿಯಾಗಿ ನಿಖರವಾಗಿ ಕಾಣ್ತಕ್ಕಂಥ ವೀಡಿಯೋಸ್ಗಳು ಸಿಕ್ಕಿಲ್ಲ ಇದೇ ಲಾವಣ್ಯ ಕೇಸ್ನಲ್ಲಿ. ಚೇತನ್ನ ಕೃತ್ಯವನ್ನು ಎಸಗೋ ಮುನ್ನ ತುಂಬ ಪ್ಲ್ಯಾಂಡ್ ಮಾಡಿ ಬಂದಿದ್ದ. ನಾನೇನಾದರೂ ಈ ದಿಕ್ಕಿನಲ್ಲಿ ಮಾಡಿದ್ರೆ ಅಥವಾ ಈ ಜಾಗವನ್ನು ನಾನು ಆಯ್ಕೆ ಮಾಡಿಕೊಂಡ್ರೆ ಆಕೆ ಪ್ರಾಣವನ್ನು ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಅಲ್ಪ ಸ್ವಲ್ಪ ಜನರು ಇರ್ತಾರೆ, ಕಿರ್ಚಾಡ್ ಆ ಕಡೆ ಹೋಗಿಬಿಟ್ರೆ ಇದು ಬೇರೆ ಹಂತಕ್ಕೆ ಹೋಗುತ್ತೆ ಅಂತ 1 ತಿಂಗಳ ಕಾಲ, ಒಂದು 15 ದಿನಗಳ ಹಿಂದಿನಲ್ಲೂ ಕೂಡ ತುಂಬ ಮಾಸ್ಟರ್ ಪ್ಲ್ಯಾನ್ ಮಾಡಿ ಕರಾರುವಕ್ಕಾಗಿ ಆಕೆಯ ಪ್ರಾಣ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ದ. ಈಗಾಗಲೇ ಒಂದು ವಿಡಿಯೋ ವೈರಲ್ ಆಗಿದೆ. ನಿಮಗೆ ಒಂದೇ ಒಂದು ಏಟು ತಲೆಗೆ ಹೊಡೆದ್ರೆ ಮುಗ್ದೇ ಹೋಯಿತು ಅನ್ನೋ ಥರದಲ್ಲಿ ಕೂಡ ಆತ ಮಾತನಾಡಿದ್ದಾನೆ. ಅಂದರೆ ಆತ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅಂತ. ಸ್ನೇಹಿತರೆ, ನೀವು ಬಸ್ ಬರ್ತಾ ಇದೆಯಲ್ಲ, ಗಮನಿಸ್ತಾ ಇದ್ದೀರಲ್ಲ ನೋಡಿ, ಇಷ್ಟೊಂದು ಜನರಾದರೂ ಇದ್ದಿದ್ರು ಆ ಥರದ ಘಟನೆಗಳು ನಡೀತಾ ಇರಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಆಕೆ ಕಕ್ಕೆ ಪದವಿಗೆ ಬಸ್ಸಿಗೆ ಹತ್ತಾ ಇದ್ರಲ್ವಾ, ಕಕ್ಕೆ ಪದವು ಗ್ರಾಮಕ್ಕೆ ಹೋಗಲಿಕ್ಕೆ ಆ ಬಸ್ನಲ್ಲೂ ಕೂಡ ಜನಸಂಖ್ಯೆ ಕಮ್ಮಿ ಇತ್ತು. ಬಸ್ ಒಳಗೆ ಕೂತ್ಕೊಳ್ತಾನೆ, ಆಕೆಯನ್ನು ಬಸ್ನೊಳಗೆ ಮುಗಿಸ್ಬೇಕು ಅನ್ನೋ ಥರದ ಚರ್ಚೆಗಳು ಆಗುತ್ತೆ. ಅದೆಲ್ಲವನ್ನು ಕೂಡ ನನ್ನ ಕಳೆದ ಹಳೆಯ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ. ಇಲ್ಲಾಗಿದ್ದರೆ ಬಸ್ ನಿಲ್ತಿತ್ತು, ಅಥವಾ ಇಲ್ಲಿರ್ತಕ್ಕಂಥ KSRTC ಕಂಡಕ್ಟರ್ಗಳು ಹೋಗಿ ಅಲ್ಲೇನಾದರೂ ಮತ್ತೆ ಎನ್ಕ್ವೈರಿ ಅಥವಾ ರಿಜಿಸ್ಟ್ರಿ ಏನಾದರೂ ಓಡಾಡ್ತಾ ಇರ್ತಿದ್ರು. ಬಟ್ ಅದು ಆಗಲಿಲ್ಲ. ಯಾಕೆಂದರೆ
ಸ್ನೇಹಿತರೆ ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಈ ಬಸ್ ಸ್ಟಾಪ್ ಈಗ ಸ್ಟಾರ್ಟ್ ಆಗುತ್ತೆ, ಆ ಕಡೆ ಎಂಡಲ್ಲಿ ಆಗಿರೋದು ಅದು ಘಟನೆ. ನೇರವಾಗಿ ನಾನು ಅಲ್ಲಿಗೆ ಹೋಗ್ತೀನಿ. ನೋಡಿ, ನಿಮಗಿಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 3 ವಿಟ್ಲ ಹೋಗೋದಿರ್ಬೋದು, ಜೊತೆಗೆ ಅಲ್ಲಿ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಅಲ್ಲಿ ಹೋಗ್ಲಿಕ್ಕೆ ಇರ್ಬೋದು. ನಿಮಗೆ ಈ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಈ ಭಾಗದಲ್ಲಿ ಆ ಯುವತಿ ಇದ್ದಿದ್ದು ನಿಮಗೆ CCTV ಫೂಟೇಜ್ನ ಗಮನಿಸಿದ್ರೆ ಮೇಲ್ಭಾಗದಿಂದ ಓಡಾಡ್ತಕ್ಕಂಥ ಒಂದು ಜಾಗ ಇದೆ. ಆಮೇಲೆ ಇಲ್ಲಿ CCTV ಕ್ಯಾಮ್ರಾಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಈಗ ಸದ್ಯ ಸೆರೆ ಸಿಕ್ಕಿರ್ತಕ್ಕಂಥ ಫೂಟೇಜ್ಗಳು ಅಲ್ಲಿ ಒಳಗಲ್ಲೊಂದು ಕಿಟಕಿ ಭಾಗ ಇದೆ, ಅಲ್ಲಿಂದ ಸೆರೆ ಸಿಕ್ಕಿರ್ತಕ್ಕಂಥ ಫೂಟೇಜ್ ಅದು ತುಂಬ ಬ್ಲರ್ ಆಗಿದೆ, ಅಷ್ಟು ನಿಮಗೆ ಕಾಣೋದಿಲ್ಲ. ಇಲ್ಲಿರ್ತಕ್ಕಂಥ CCTV ಇದು ಮತ್ತು ಆ ಕಡೆ ಇರ್ತಕ್ಕಂಥ CCTV ಇದು ವರ್ಕ್ ಮಾಡ್ತಾ ಇದೆಯೋ ಇಲ್ವೋ, ಕೆಲವೊಂದು ನ್ಯೂನ್ಯತೆಗಳ ಬಗ್ಗೆ ಮಾತನಾಡ್ತಿದ್ದೀನಿ. ನಾನು ಇಲ್ಲಿ ಯಾರನ್ನೂ ದೂರ್ಲಿಕ್ಕೆ ಹೋಗ್ತಾ ಇಲ್ಲ. ಏನಾದರೂ ದೊಡ್ಡ ಆಘಾತಕಾರಿಯಾದಂಥ ಘಟನೆಗಳು ನಡೆದ ಮೇಲೆ, ಬರ್ಬರವಾದಂಥ ಕೃತ್ಯಗಳು ನಡೆದ ಮೇಲೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಸ್ವಲ್ಪ ಮುಂಚೆನೇ ಎಚ್ಚೆತ್ಕೊಂಡಿದ್ರೆ ಈ ಥರದ ಘಟನೆ ಆಗ್ತಾ ಇರಲಿಲ್ಲ ಅಂತ. ಆ ಬಸ್ನಲ್ಲಿ ಕೂತ್ಕೊಂಡಿದ್ದಂಥ ಲಾವಣ್ಯ ಕೆಳಗೆ ಇಳಿದು ಅವ್ರ ಭಾವನೆಗೆ ಕರೆ ಮಾಡಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಮೊದಲು ಅಕ್ಕನಿಗೆ ಫೋನ್ ಮಾಡ್ತಾರೆ, ಅಕ್ಕ ಭಾವನಿಗೆ ಫೋನ್ ಮಾಡಿ ಅವ್ರ ಫ್ರೆಂಡಿಗೆ ಇಲ್ಲಿ ಬರಲಿಕ್ಕೆ ಅಂತ ಹೇಳ್ತಾರೆ. ಆ ಸುದ್ದಿ ಆಸುಪಾಸ ಆ ಕ್ಷಣ ಇದೆಯಲ್ಲ, ಯಾವಾಗ ಮೊದಲು ಅಕ್ಕನಿಗೆ ಫೋನ್ ಮಾಡಿ ಇಲ್ಲಿ ಬಂದಿದ್ದಾನೆ ಚೇತನ್ ಅನ್ನೋನು, ಮತ್ತೆ ಕಿರಿಕಿರಿ ಕೊಡ್ತಾ ಇದ್ದಾನೆ, ನನಗೆ ಸಮಸ್ಯೆ ಉಂಟು ಮಾಡ್ತಾ ಇದ್ದಾನೆ, ನನ್ನನ್ನೇ ಫಾಲೋ ಮಾಡ್ತಾ ಇದ್ದಾನೆ, ಇದು ಬೇಸಿಕ್ ಮಾಹಿತಿ. ಅದಾದ ನಂತರ ತಕ್ಷಣ ಅವರ ಸ್ವಂತ ಅಕ್ಕ ನೇರವಾಗಿ ಅವರ ಗಂಡನಿಗೆ ಅಂದರೆ ಭಾವನಿಗೆ, ಲಾವಣ್ಯ ಭಾವನಿಗೆ ಕರೆ ಮಾಡೋದು. ಆದರೆ ಭಾವ ತಕ್ಷಣಕ್ಕೆ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಇಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಂಟ್ವಾಳದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಫ್ರೆಂಡಿಗೆ ಫೋನ್ ಮಾಡಿ ಅಲ್ಲಿ ಹೋಗು ಅಂತ ಹೇಳೋದು. ಇಲ್ಲಿ ಬರೋ ಅಷ್ಟರಲ್ಲಿ ನೀವು ಯಾರು ಕೂಡ ಊಹೆ ಮಾಡಿದ ರೀತಿಯಲ್ಲಿ ಒಂದು ದೊಡ್ಡ ಭೀಕರವಾದಂಥ ಘಟನೆ ನಡೆದು ಹೋಗಿಬಿಡುತ್ತೆ. ನೋಡಿ, ಈ ಭಾಗದಿಂದ ಈ ಭಾಗ ನಿಮಗೆ ನಿರಂತರವಾಗಿ ಮಳೆ ಸುರಿತಾ ಇದೆ, ಆದರೂ ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತೀನಿ. ಈ ಕಡೆ ಭಾಗ ಇದೆಯಲ್ಲ, ಇಲ್ಲಿ ಜನರು ನಿಂತ್ಕೊಳ್ಳೋದು ಕಮ್ಮಿ, ಕುತ್ಕೊಳ್ಳೋದು ಕಮ್ಮಿ, ಓಡಾಟವೂ ಕಮ್ಮಿ. ನಿಮಗೆ ಅಲ್ಲಿ ಬೀದಿ ಶ್ವಾನಗಳನ್ನು ಕೂಡ ಗಮನಿಸ್ಬೋದು. ಹೆಚ್ಚಾಗಿ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ದಾಗಿರೋದು ಅಂದರೆ ಆ ಕಡೆ ಭಾಗ. ನಿಮಗೆ ಈ ಭಾಗ ತುಂಬ ಜನಸಂಖ್ಯೆ ಕಮ್ಮಿ. ನಿಮಗೆ ಆತ ಒಂದು ಕೃತ್ಯವನ್ನು ತನ್ನ ಹೊಳಿತಾ ಇರ್ತಕ್ಕಂಥ ತಲವಾರಿನಿಂದ ಅವನು ಆಕೆ ಪ್ರಾಣವನ್ನೇ ಮುಗಿಸ್ಬಿಡ್ತಾನಲ್ಲ. ನೋಡಿ, ಇದೇ ಜಾಗದಲ್ಲಿ ಆಕೆಯ ತಲೆ ಕೂದಲು ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಕ್ರೈಮ್ ಸೀನ್ ಆಗಿರ್ತಕ್ಕಂಥ ಜಾಗವನ್ನು, ನಿಖರ ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅದನ್ನು ನಾನು ಮತ್ತೆ ಮುಟ್ಲಿಕ್ಕೇನು ಹೋಗೋದಿಲ್ಲ. ಆಕೆಯ ತಲೆ ಕೂದಲಿದು ಅವನು ನಿರ್ದಾಕ್ಷಿಣ್ಯವಾಗಿ ಕೊಚ್ಚಿ ಹಾಕೋದು ಅಂದರೆ ಅವನ ತಲೆಯಲ್ಲಿ ಯಾವ ರೀತಿಯಾದಂಥ ಆಕ್ರೋಶ ಇರ್ಬೋದು ಅನ್ನೋದು ಕಾಣುತ್ತೆ. CCTV ಫೂಟೇಜ್ನಲ್ಲಿ ಗಮನಿಸಿರೋದು. ಈ ಕಡೆ ಓಡಲಿಕ್ಕೆ ಅಂತ ಹೋಗ್ತಾಳೆ, ಮತ್ತು ಆ ಕಡೆಯಿಂದ ಓಡಿ ಬರ್ತಾಳೆ, ಒಂದು 2-3 ಸರಿ ಓಡಾಟ ಇದೇ ಆಗುತ್ತೆ. ತಕ್ಷಣ ಆಕೆಯನ್ನು ಪ್ರಾಣವನ್ನು ತೆಗೆದ ನಂತರ ಆತ ಹೀಗೆ ಓಡಿದ್ರೆ ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿ ಬಸ್ಗಳಿರುತ್ತೆ, ಜನಸಂಖ್ಯೆ ಇರುತ್ತೆ. ಸೊ ಅವನು ಆಯ್ಕೆ ಮಾಡ್ಕೊಳ್ಳೋದು ಈ ಜಾಗ. ನಿಮಗೆ ಈ ಜಾಗದಲ್ಲಿ ಯಾರೂ ಜನರು ನಿಂತ್ಕೊಳ್ಳೋದಿಲ್ಲ, ಓಡಾಡೋದಿಲ್ಲ. ನಾನು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ಹಾಳು ಕೊಂಪೆ ಬಿದ್ದಿರ್ತಕ್ಕಂಥ ಜಾಗ. ಹುಡುಗರುಗಳು ತಮ್ಮ ಪ್ರೀತಿ ನಿವೇದನೆನ ಹಂಚ್ಕೊಳ್ಳಿಕ್ಕೆ, ಹುಡುಗರಿಗೆ ಕಾಟ ಕೊಡಲಿಕ್ಕೆ ಪೋಲಿ ಹುಡುಗರು ಬಂದರೆ ಯಾರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾರು ಅಂತ ಪ್ರಶ್ನೆ ಮಾಡೋರು ಯಾರಿದ್ದಾರೆ. ಸೊ ಇದು ಘಟನೆ ನಡೆದಿದ್ದ ಜಾಗ. ನಾನು ಮಳೆ ಬರ್ತಾ ಇರೋದ್ರಿಂದ ನಿಮಗೆ ಆ ಜಾಗದಿಂದ ಮತ್ತೆ ನಾನು ಈ ಕಡೆ ಬರ್ತಾ ಇದ್ದೀನಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಮೇ ಬಿ ಇಲ್ಲೆಲ್ಲ ಒಂದು ಸ್ವಲ್ಪ ಜನರು ಬಂದು ಕುತ್ಕೊಳ್ಳೋ ಥರನೋ, ಅಥವಾ ಯಾವುದೋ ಒಂದು ಸ್ಟಾಲ್ ಇದ್ದಿದ್ರು, ಅಥವಾ ಇಲ್ಲಿ ನಮಗೆ ಆ್ಯಕ್ಚುಲಿ ಕಕ್ಕೇಪದವು ಬಸ್ ಸ್ಟ್ಯಾಂಡ್ ಕೂಡ ಅಲ್ಲೇ ಇದೆ. ನೋಡಿ, 02 ಅನ್ನೋ ಕಕ್ಕೇಪದವು ಬೋರ್ಡ್ ಇದೆಯಲ್ಲ, ಅಲ್ಲಿ ಬಸ್ ನಿಲ್ಲಬೇಕಾಗಿತ್ತು. ಆದರೆ ಆ ಬಸ್ ನಿಂತಿದ್ದು ಈ ಭಾಗದಲ್ಲಿ. ಅಂದರೆ ಇಲ್ಲಿ ಯಾವುದು ಬೋರ್ಡ್ ಹಾಕಿಲ್ಲ, ಬಟ್ ಆ ಕಕ್ಕೇಪದವು ಹೋಗೋ ಬಸ್ ನಿಂತಿದ್ದು ಇಲ್ಲಿ ಅಂತ ನಾನು ಹೇಳ್ತಾ ಇರೋದು. ಕಾಸರಗೋಡು ಮತ್ತು ಸಾಲತ್ತೂರು, ಶಂಬೂರು ಅನ್ನೋ ಗ್ರಾಮ, ಮತ್ತು ಅಲ್ಲಿ ವಾಮದೆಪ್ಪದವು, ಮತ್ತು ಸರಪಾಡಿ, ಪೊಳಲಿ, ಕಟೀಲು, ಅವೆಲ್ಲ ಬಸ್ ಸ್ಟಾಪ್ಗಳು ಬೋರ್ಡ್ ನೀವು ಹಾಕಿದ್ರಿ. ಬಟ್ ಅದು ಆ್ಯಕ್ಟಿವ್ ಇಲ್ಲ, ಸದ್ಯ ಇನ್ಯಾಕ್ಟಿವ್ ಆಗಿದೆ. ಈ ಕಕ್ಕೇಪದವು ಹೋಗೋ ಬಸ್ ಇಲ್ಲಿ ನಿಂತಿದ್ದರಿಂದ ಆ ಯುವತಿ ಕೂಡ ಇದೇ ಬಸ್ಸನ್ನು ಹತ್ತುತ್ತಾಳೆ. ಅದಾದಮೇಲೆ ನಡೆದಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆತ ಈ ಕೃತ್ಯವನ್ನು ಎಸಗಿ ಪರಾರಿ ಆಗ್ಲಿಕ್ಕೆ ಹೋದ. 24 ಗಂಟೆ ಒಳಗೆ ಪೊಲೀಸ್ನವರು ಕೂಡ ಆತನ ಹೆಡೆಮುರಿ ಕಟ್ಟಿದ್ರು. ಎಲ್ಲಿ ಸಿಕ್ಕಿಬಿಟ್ರೆ, ನನಗೂ ಕೂಡ ಇತ್ತೀಚೆಗೆ ಕೇಳಿದ್ರಲ್ಲ, ಗೋಲಿ ಇಳಿಸ್ತಾ ಇದ್ದಾರೆ ಪೊಲೀಸ್ನವ್ರು, ಯಾರೇ ಸಿಗಲಿ ಎನ್ಕೌಂಟ್ರ್ ಮಾಡಿಬಿಡ್ತಾರೆ ಅನ್ನೋ ಭಯದಿಂದ ಆತ ತನ್ನ ಇಲಿ ಪಾಶನವನ್ನು ಕೂಡ ಸೇವನೆ ಮಾಡಿ ತನ್ನ ಪ್ರಾಣವನ್ನೇ ತಾನೇ ಕಳೆದುಕೊಳ್ಳಿಕ್ಕೆ ಮುಂದಾದ. ಈಗ ಆತ ಸದ್ಯ ICUನಲ್ಲಿದ್ದಾನೆ, ಚಿಕಿತ್ಸೆ ಕೂಡ ನಡೀತಾ ಇದೆ. ಒಂದಿಷ್ಟು ಮಾಹಿತಿಗಳನ್ನು ಕೂಡ ತಿಳಿಸಬೇಕಾಗಿದೆ. ಆದರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕಾಗುತ್ತೆ. ಇಲ್ಲಿನ ಸ್ಥಳೀಯರನ್ನು ಕೂಡ ಮಾತನಾಡಿಸೋಣ. ಇಲ್ಲಿನ ಲೋಕಲ್ಸ್ಗಳು ಏನೆಲ್ಲ ಸಮಸ್ಯೆಗಳಿದ್ದಾವೆ, ಎಷ್ಟು ಭಯ ಆಗುತ್ತೆ, ಈ ಥರದ ಘಟನೆಗಳು ನಡೆದಾಗ ಹೇಗೆ ಎಚ್ಚೆತ್ಕೊಳ್ಬೇಕು, ಸಾರ್ವಜನಿಕರ ಕರ್ತವ್ಯಗಳೇನು, ಅವನ್ನೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದೊಂದಾಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ, ಜನರನ್ನು ಕೂಡ ನೋಡೋಣ, ಕೆಲವೊಬ್ಬರನ್ನೆಲ್ಲ ಮಾತನಾಡಿಸೋಣ. ಇವತ್ತು ಸಂಡೇ, ಸ್ಪೆಷಲಿ ಒಬ್ಬ ಮಹಿಳೆ ಇದ್ದರು ಇಲ್ಲಿ, ಅವ್ರನ್ನ ಮಾತಾಡ್ಸೋಣ ಅಂದ್ಕೊಂಡೆ. ಅವ್ರು ಇವತ್ತು ರಜಾ ಇದ್ದಾರೆ, ಹಾಗಾಗಿ ಅವ್ರನ್ನ ಮಾತನಾಡ್ಸೋಕೆ ಆಗ್ತಾಯಿಲ್ಲ, ಏನೆಲ್ಲ ಆಯಿತು ಇಲ್ಲಿ ಅಂತ. ಬಟ್ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರೇನು? ಇಕ್ಬಾಲ್. ಸರ್ ಇಲ್ಲಿನ ಲೋಕಲ್ಲ ನೀವು? ಹೌದಾ
ಸರ್ ಗೊತ್ತಿದೆ ನಿಮಗೆ ಈ ಘಟನೆ, ಅದರ ತೀವ್ರತೆನೂ ಗೊತ್ತಿದೆ, ಹೇಗಾಯಿತು ಅನ್ನೋದು ಗೊತ್ತಿದೆ. ಎಷ್ಟು ಭಯ ಆಗುತ್ತೆ ಸರ್ ಈ ಥರದ ಘಟನೆಗಳ ನಿಮ್ಮ ಲೋಕಲ್ನಲ್ಲೇ ಕೇಳಿದಾಗ. ಏನಾಯಿತು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಏನಾದರೂ ಗೊತ್ತಿದೆ? ಮಾಹಿತಿ ಏನಿಲ್ಲ, ಇಲ್ಲಿ ಕರೆದಿದ್ದಾರೆ ಅವರನ್ನು ಬಂದು ಅಲ್ಲಿ ಕೆಳಗೆ ಕಾರು ನಿಲ್ಲಿಸಿ ಇಲ್ಲಿಗೆ ಅಲ್ಲಿಂದ ಬ್ಯಾಗ್ ಇಟ್ಕೊಂಡು ಬಂದು ಇಲ್ಲಿ ಮೇಲೆಯಿಂದ ಬಂದು ಅವರೊಟ್ಟಿಗೆ ಕುತ್ಕೊಂಡು ಬಸ್ಸಲ್ಲಿ ಬಂದು ಕುತ್ಕೊಂಡು ಅಲ್ಲಿಂದ ಎದುರುಗಡೆಯಿಂದ ಅವರನ್ನು ಬೆನ್ನಟ್ಟಿ ಹೋಗಿ ಹಿಂದುಗಡೆಯಿಂದ ಅವಳನ್ನು ಕೆಳಗಿಳಿಸಿ ಅಲ್ಲಿಂದ ಅಲ್ಲಿ ಮೆಟ್ಟು ಅವಳದು ಬಿದ್ದಿತ್ತು. ಅಲ್ಲಿಂದ ವಾಪಸ್ ಹೊಡೆದು ಅಲ್ಲಿಗೆ ಹೊಡೆದು ಅವ್ರು ಬಿದ್ದಿದ್ದಾಳೆ. ಅಲ್ಲಿಂದ ಮರ್ಡರ್ ಆಗಿದ್ದಾರೆ, ಗೊತ್ತಾಯ್ತಾ? ಆದ ನಂತರ ಅಲ್ಲಿಂದ ಎಸ್ಕೇಪ್ ಆಗಿ ಸೀದಾ ಓಡಿಬಿಟ್ಟಿದ್ದಾನೆ. ಅಲ್ಲಿ ಆದ್ರೂ ಸಹ ಕೆಳಗೆ ಆಟೋ ಡ್ರೈವರ್ನವರು ಅವನು ಬೆನ್ನಟ್ಟಿ ಹೋಗಿದ್ದಾರೆ, ಬ್ರಹ್ಮರಕೊಟ್ಟ ತನಕ ಹೋಗಿದ್ದಾರೆ, ಅವನು ಸಿಕ್ಕಿಲ್ಲ, ಅಲ್ಲಿಂದ ಪರಾರಿ. ಸರ್ ಎಷ್ಟೊತ್ತಿಂದ ಕಾಯ್ತಾ ಇದ್ದೆ ಅಂದ್ರೆ ಅವನು ಆರಂಭದಲ್ಲಿ ಫ್ರಂಟಲ್ಲಿ ಕಾಯ್ತಾ ಇದ್ದಿದ್ದು? ಫ್ರಂಟಲ್ಲ, ಒಂದು 1/4 ಗಂಟೆ ಮುಂಚೆ ಬಂದದಷ್ಟೇ. ಓಕೆ, ಅವನು ಹುಡುಗಿಯನ್ನು ಇದು ಮಾಡಿ ಓಕೆ 1/4 ಗಂಟೆ ಬಂದು ಅಲ್ಲಿ ಬಂದಿದ್ದ, ಎಂಟ್ರೆನ್ಸ್ ಇಂದ ಬಂದದ್ದು ಒಳಗಡೆ. ಓಕೆ, ಅವ್ನು ಫಾಲೋ ಮಾಡ್ತಾ ಇರೋದು ಗೊತ್ತಿತ್ತಾ? ಒಳಗೆ ಬಂದು ಬರ್ಬೇಕಾದ್ರೆ ಯಾರಿಗೆ ಗೊತ್ತಿಲ್ಲ. ಅಲ್ಲ, ಯಾರಿಗಲ್ಲ, ಹುಡುಗಿ ಗೊತ್ತಿತ್ತ ಅವ್ನು ಒಳಗೆ ಫಾಲೋ ಗೊತ್ತಿಲ್ಲ, ಅದು ಯಾರಿಗೆ ಅದು ಅವ್ರು ಬಂದು ಅವನ ಕೈ ಹತ್ತಿರ ಕುತ್ಕೊಂಡ್ಲು. ಆದ ನಂತರ ಅವನು ಯಾರಿಗೆ ಕಾಲ್ ಮಾಡಿದರು, ಅವಳು ಹುಡುಗಿ ಅಕ್ಕನ ಗಂಡನಿಗೆ. ಅವರು ಬರುವ ಒಳಗೆ ಅವನು ಮರ್ಡರ್ ಮಾಡಿ ಬಿಟ್ಟಿದ್ದಾನೆ ಅಷ್ಟೇ. ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಓಡಿದ್ದ ಸರ್ ಈ ಕಡೆ? ಓಡಿದ್ದು ಬಸ್ಸಿಂದ ತಪ್ಪಿಸ್ಕೊಳ್ಳಿ ಹುಡುಗಿ ಓಡಿದ್ದು. ಒಂದು ಪೆಟ್ಟು ಕೊಟ್ಟ ನಂತರ ಅಲ್ಲಿ ಬಿದ್ದು ಬಿಟ್ಲು. ಅಲ್ಲಿಗೆ ಕಡ್ದ, ಅದು ಚಾಕು ತಕೊಂಡು ಹೋಗುವ ಅವನಿಗೆ ಕಾಲಿಗೆ ಮುಟ್ಟಿ ಅದು ಕೆಳಗೆ ಬಿತ್ತು. ಅದನ್ನು ಬಿಸಾಡಿ ಓಡಿಯಾಗಿ ಬಿಟ್ಟ. ಇಲ್ಲಿ ಜನರಿದ್ರು, ಈ ಭಾಗದಲ್ಲಿ ಜನರು ಇದ್ರ ಸರ್? ಅಲ್ಲ, ಇಲ್ಲೇ ಇದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ. ಅವರು ಮುಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಮಾಡಿದ ಅವನು ಚಾಕು ತೋರಿಸಿದವರಿಗೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವು ಕೆಳಗಡೆ ಇದ್ದೆವು, ನಾವು ಆಟೋ ಡ್ರೈವರ್, ಅಲ್ಲಿ ಕೆಳಗಡೆ ಇದ್ದೆವು, ನಮಗೆ ಗೊತ್ತಿಲ್ಲ ವಿಷಯ ಆದದ್ದೇ. ಮತ್ತೆ ಅವರು ಹೇಳಿದಾಗ ಕಳ್ಳ ಅಂತ ಹೇಳುವಾಗ ನಾವು ಅಲ್ಲಿ ಕೆಳಗೆ ಹೋದದ್ದು. ಆದ ನಂತರ ಓಡಿ ಹೋಗಿ ಬಿಟ್ಟೆ ಆಗಿದೆ. ಮತ್ತೆ ಆಟೋದವರು ಬೆನ್ನಟ್ಕೊಂಡು ಹೋಗುವಾಗ ಇಲ್ಲಿ ಬ್ರಹ್ಮರ ಕೊಟ್ಟರು, ಟೋಲ್ ಇದೆ ಅಲ್ಲ, ಅಲ್ಲಿ ತನಕ ನಾವು ಹೋಗಿದ್ದೆ. ಅದ ನಂತರ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಸರ್. ಎಸ್ಪೆಷಲಿ ಅವ್ನು ಬೆನ್ನಟ್ಕೊಂಡು ಬಂದಲ್ಲ, ಆ ಕೈಯಲ್ಲಿ ಅಲ್ಲಿ ಒಳಗೊಂದು ಬ್ಯಾಗ್ ಹಾಕೊಂಡು ಬಂದ ಆರಂಭದಲ್ಲಿ. ಅದಾದ್ಮೇಲೆ ಇಲ್ಲಿ ಬೆನ್ನೆಡ್ತಾನಲ್ಲ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಆ ಕಡೆ. ಇಲ್ಲಿ ಚಾಕು ತೆಗೆದದ್ದು, ಬಸ್ಸಿನಿಂದ ಇಳಿದು ಅಲ್ಲಿ ಚಾಕು ತೋರಿಸಿದ್ದು, ಅಲ್ಲಿ ತೋರಿಸಲಿಲ್ಲ. ವಿಷಯ ಅಷ್ಟೇ, ಅವಳು ಫೋನ್ ಮಾಡಿದ ನಂತರ ಅವಳನ್ನು ನೀವು ಮಾಡಿಬಿಟ್ಟು ಅಷ್ಟೊತ್ತರಲ್ಲಿ. ಸರ್ ಇದಕ್ಕಿಂತ ಮುಂಚೆ ಇಲ್ಲಿ ಹೆಚ್ಚಾಗಿ ಈ ಥರದ ಘಟನೆಗಳು ಏನಾದ್ರು ನಡೀತಾ ಇದ್ದಿದ್ದು, ಅಥವಾ ಈ ಲವರ್ಸ್ಗಳು ಬಂದು ಇಲ್ಲಿ ಕುತ್ಕೊಳ್ಳೋದು, ಅಥವಾ ಯಾರು ಕೇರ್ ಮಾಡದೇ ಇರೋದು, ಪ್ರಶ್ನೆ ಮಾಡದೇ ಇರೋದು, ಆ ಥರದ್ದು ಏನಾರು ಆಗುತ್ತಾ ಇಲ್ಲಿ? ಇಲ್ಲಿ ಬಸ್ ಸ್ಟ್ಯಾಂಡ್ ಲೆಕ್ಕಕ್ಕೆ ಮಾತ್ರ ಇಲ್ಲಿ ಜನ ಬರಲ್ಲ. ಕೆಳಗೆ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಗೆ ಬಂದು ಅಲ್ಲಿಂದ ಹೋಗ್ತಾರೆ. ಇದು ಹೆಸರಿಗೆ ಮಾತ್ರ ಬಸ್ ಸ್ಟ್ಯಾಂಡ್, ಇಲ್ಲಿ ಯಾರು ಬರಲ್ಲ. ಇಲ್ಲಿ ಸಂಜೆ ಹೊತ್ತಿಗೆ ಯಾರು ಇರಲ್ಲ. ಯಾರು ಇಲ್ಲೊಂದೆರಡು CCTV ಇದೆಯಲ್ಲ ಸರ್, ಇದು ವರ್ಕ್ ಆಗುತ್ತಾ? ಅದು ವರ್ಕ್ ಆಗುತ್ತೆ. ಬಟ್ ಅದು ಯಾವುದು ಫುಟೇಜ್ ಸಿಕ್ಕಿಲ್ವಲ್ಲ? ಸಿಕ್ಕಿದಲ್ಲ, ಅಲ್ಲಿ ಒಳಗಡೆ ಬರುವುದು ಒಂದು ಬ್ಲರ್ ಆಗೋದು ಇದೆಯಲ್ಲ, ಅದು ಈ ಫುಟೇಜ್ ಅದು ಅಲ್ಲಿ ಕಾಣ್ತದೆ ಎದುರು. ಗೊತ್ತಾಯ್ತು, ಅವ್ನು ಬ್ಯಾಗ್ ಹಿಡ್ಕೊಂಡು ನಡ್ಕೊಂಡು ಬರ್ತಾನಲ್ಲ, ಅದು ಈ CC ಕ್ಯಾಮ್ರಾದ್ದು. ಅದು ಹೌದು, ಬ್ಯಾಗ್ ಇಟ್ಕೊಂಡು ಬರ್ತಾನೆ, ಅಲ್ಲಿ ಅವನನ್ನು ಓಡಿಸ್ತಾನೆ, ಅದು ಗೊತ್ತಾಯ್ತಾ? ಅದು ಅಲ್ಲಿದ್ದೆ. CC ಕ್ಯಾಮರಾ ಸರಿ ಇದೆ. ಮತ್ತೆ ಇಲ್ಲಿ ಏನು ವೇಸ್ಟ್, ಇದು ಬಸ್ ಸ್ಟ್ಯಾಂಡ್ ಏನಿಲ್ಲ, ಇಲ್ಲಿ ಹೆಂಗಸ್ರೆ ಎಲ್ಲ ಬಂದು ಕುತ್ಕೊಳ್ಳೋದು ಅಷ್ಟೇ, ಗಂಡಸರು ಜಾಸ್ತಿ ಇಲ್ಲ. ಆ ಹೊತ್ತಿಗೆ ಇಲ್ಲಿ ಜನನೇ ಇರಲಿಲ್ಲ, ಬಸ್ಸಲ್ಲಿ 4 ಜನ ಇದ್ದದ್ದು, ಕಕ್ಕೆ ಹೋದ ಬಸ್ಸಲ್ಲಿ. ಸರ್ ಆಲ್ಮೋಸ್ಟ್ ನಾನು ಕೆಲವೊಂದು ಬಸ್ಗಳು ಗಮನಿಸ್ತಾ ಇದ್ದೀನಿ ಸರ್, ಸ್ವಲ್ಪ ಜನಸಂಖ್ಯೆ ಇದೆ ಇವತ್ತು. ನಾನು ಇವನ್ ಸಂಡೇ ಆದ್ರೂ ಕೂಡ ಜನಸಂಖ್ಯೆ ಇದೆ ಸರ್, ಇಲ್ಲಿ ನಿಲ್ಲುದಿಲ್ಲ, ಬಸ್ ನಿಲ್ಲುದಿಲ್ಲ, ಬಂದ ಕೂಡಲೇ ಸೀದಾ ಹೋಗಿ ಬಿಡುತ್ತೆ. ಅಷ್ಟೇ, ಇಲ್ಲದ್ರೆ ಜನ ಇರುತ್ತೆ. ಈಗ ಕೆಳಗಡೆ ಬಂದ್ರೆ ಅವಳು ಸೇಫ್ ಆಗ್ತಿದ್ರು, ಕೆಳಗಡೆ ಬರಲಿಲ್ಲ, ವಿಷಯ ಅಷ್ಟೇ. ರೆಗ್ಯುಲರ್ ಆಗಿ ಇಲ್ಲಿ ಇದೇ ಬಸ್ ಸ್ಟಾಪಿಗೆ ಬರೋದು ಅಂತನಾ, ಅಥವಾ ಕೆಳಗೆ? ಅಲ್ಲ, ಇಲ್ಲಿ ಕಕ್ಕೆ ಹೋದ ಬಸ್ ಇಲ್ಲಿ ಸೀಟ್ ಸಿಕ್ಕುತ್ತಲ್ಲ, ಅದಕ್ಕಾಗಿ ಅವಳು ಇಲ್ಲಿಗೆ ಬಂದ್ರು. ಅವಳು ಗ್ರಹಿಸಲಿಲ್ಲ ಹೀಗೆ ಆಗ್ತದೆ ಅಂತ, ಆಗಿ ಹೋಯ್ತು. ಯಾರು ಗ್ರಹಿಸಿರ್ಲಿಲ್ಲ ಅಂತ ಹೇಳೋದು ನೀವು? ಹುಡುಗಿ ಗ್ರಹಿಸಿರ್ಲಿಲ್ಲ, ಅಕಸ್ಮಾತ್ ಆಗಿ ಹೋಯ್ತು, ಏನು ಮಾಡ್ಲಿಕ್ಕೆ ಆಗಲ್ಲ. ನಾಳೆ ನಮ್ದು ಆಗುದು ಹೀಗೇನೆ, ಗೊತ್ತಾಯ್ತಾ? ಇದು ಕೇರ್ಲೆಸ್ ಮಾಡಿದ್ರೆ ನಾಳೆ ನಮಗೆ ಇದೇ ಗತಿ ಬರುವುದಿಲ್ಲಿ, ಯಾರ ಹುಡುಗಿಯರಾಗಲಿ ನಾವಾಗಲಿ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದು ಇದಿಲ್ಲ, ಬದಲಾಗಬೇಕು ಅಂತ ಹೇಳ್ತೀರಿ ಸರ್? ಇಲ್ಲಿ ರಾಜಕೀಯ ಇದು ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ಈಗ ನೋಡಿ, ಯಾರು ಬಂದಿದ್ದಾರೆ, ಯಾರು ಇಲ್ಲ, ಹುಡುಗಿ ಸತ್ತ. ಇಲ್ಲದ್ರೆ ಹಿಂದೂ ಮುಸ್ಲಿಂ ಆಗಿ ಇಲ್ಲಿ ಎಂತ ಬೆಂಕಿ ಆಗ್ಬೋದಿತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಅದನ್ನೇ ಹೇಳ್ತಾ ಇದ್ದೆ ನಾನು. ಇದೇ ವಿಷಯದಲ್ಲಿ ಯಾರಾದರೂ ಹುಡುಗ ಮುಸ್ಲಿಂ ಆಗಿದ್ರೆ ಇಷ್ಟೊತ್ತಿಗೆ ಏನೇನೋ ದಂಗೆ ಹೇಳ್ತಿತ್ತು, ಬಂದಾಗ್ತಿತ್ತು. ಈಗ ಬಾಯ್ ಬಂದಾಗಿದೆ ಅಂತ. ನಾನು ಇಲ್ಲಿ ಕೋಮುವಾದ ಅಥವಾ ಅದು ಕೋಮು ಬಣ್ಣ ಹಚ್ಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ನೀವೇನು ಹೇಳ್ತೀರಿ ಇದಕ್ಕೆ ಸಂಬಂಧ? ಅದೇ ವಿಷಯ. ಇಲ್ಲಿ ಬೇರೆ ಅನ್ಯ ಕೋಮಿನ ಯುವಕಾದ್ರೆ ಇಲ್ಲಿ ಗಲಾಟೆ ಆಗ್ತಿತ್ತು, ಇಲ್ಲಿ 2 ದಿನ ಬಂದಾಗ್ತಿತ್ತು, ಎಲ್ಲರೂ ಬರ್ತಿದ್ರು, ವಿರೋಧ ಪಕ್ಷದ ನಾಯಕರು, ಅಲ್ಲಿ ಇವರು ನಿಮ್ಮದು ಎಲ್ಲ ನಮ್ಮದು ಶಾಸಕರು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 6 ಶಾಸಕರು
ಎಲ್ಲ ಬರುತ್ತೆ. ಈಗ ಯಾರು ಹೋಗಿಲ್ಲ. ಹಾಂ, ಇಲ್ಲಿ ವಿಷಯನೇ ಇಷ್ಟೇ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಿಂದಿನ ಪ್ರೀತಿ ಲಾವಣ್ಯ ಜೊತೆಗೆ ಚೇತನ್ ಪ್ರೀತಿ ಮಾಡಿದ್ದು ಬ್ರೇಕಪ್ ಆಯಿತು, ಎಲ್ಲ ಆಯಿತು, ಕಾರಣ ಕೊಟ್ಟಾಯಿತು, ಆ ದ್ವೇಷ ಎಲ್ಲಿವರೆಗೂ ಬಂತು ಅಂತ ನೋಡಿ. ಆತ ಆರಂಭದಲ್ಲಿ ಇವೆಲ್ಲ ಪ್ಲ್ಯಾನ್ ಮಾಡಲಿಕ್ಕೆ ನಾನು 1 ತಿಂಗಳ ಪ್ಲ್ಯಾನ್ ಅಂತ ಹೇಳಿದೆ, ಅವನೆಲ್ಲ ಟೈಮ್ ಲೈನ್ನು ಕೂಡ ಮಾಡಿದ್ದ. ಯಾವಾಗ ಬರ್ತಾಳೆ ಲಾವಣ್ಯ, ಎಲ್ಲಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬಸ್ ಹತ್ತಾರೆ, ಇವೆಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡಿರೋದು. ಜೊತೆಗೆ ಮನೇಲೂ ಕೂಡ ನಾನೆಲ್ಲ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ನೋಡ್ಕೊಂಡಿದ್ದೀನಿ ಅಂತ ಹೇಳೋ ವ್ಯಕ್ತಿ ಅದೇ ಆಲ್ಟೋ ಕಾರ್ನ ಇಲ್ಲಿ ನಿಲ್ಲಿಸ್ಕೊಂಡು, ನಿಮಗೆ ನಮ್ಮದು ವೆಹಿಕಲ್ ಕಾಣ್ತಾ ಇದೆಯಲ್ಲ, ಇದೇ ವೈಟ್ ಕಾರ್ ಹತ್ರ ಆತ ಕಾರ್ನ ನಿಲ್ಲಿಸಿ ಇಲ್ಲಿ ಹಾಕಿ ಬ್ಯಾಗನ್ನು, ಕಪ್ಪು ಬ್ಯಾಗನ್ನು ಹಾಕ್ಕೊಂಡು ಇಲ್ಲೇ ವೆಯ್ಟ್ ಮಾಡಿ ಕೂತ್ಕೊಂಡು, ಅದಾದ ಮೇಲೆ ಈ BC ರೋಡ್ ಬಸ್ ನಿಲ್ದಾಣದ ಒಳಗೆ ಎಂಟ್ರಾಗಿರೋದು ನೋಡಿ. ಆ ಕೃತ್ಯವನ್ನು ಎಸಗಿ ಆತ ಓಡಿ ಬರಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿದ್ದಂಥ ಮಹಿಳೆ, ಅಂದರೆ ಅಲ್ಲಿ ಅಂಗಡಿಯನ್ನು ಇಟ್ಕೊಂಡಿದ್ದಾರಲ್ಲ ಹೆಣ್ಮಗಳು, ಯಾರಪ್ಪ ನೀನು ಅಂತ ಜೋರಾಗೂ ಕೂಡ ಪ್ರಶ್ನೆ ಮಾಡ್ತಾರೆ. ಅವನು ಏಕಾಏಕಿಯಾಗಿ ಓಡ್ತಾನೆ. ಅವನು ಓಡಬೇಕಾದ್ರೂ ಕೂಡ ಕಾಲಿಗೆ ಅಟ್ಟದು ಆ ತಲವಾರನು ಕೂಡ ಅಲ್ಲೇ ಬಿಟ್ಟು ಓಡೋದವನು. ನೀವು ಆ ವಿಡಿಯೋವನ್ನು ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಆತ ಓಡಿ ಬಂದಿರೋದು ಈ ಕಡೆ ಭಾಗದಿಂದ, ನಮಗೆ ವೆಹಿಕಲ್ಗಳೆಲ್ಲ ಹಾಗೋಗುತ್ತೆ, ಎಕ್ಸಿಟ್ ಹೀಗಾಗುತ್ತೆ. ಹಾಗಾಗಿ ಎಕ್ಸಿಟ್ ಜಾಗದಲ್ಲಿ ಯಾರೂ ಕೂಡ ಎಂಟ್ರಿ ಇರೋದಿಲ್ಲ. ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಕೇವಲ ಬಸ್ ಮಾತ್ರ ಎಕ್ಸಿಟ್ ಆಗುತ್ತೆ. ನಾನು ಈ ಭಾಗದಿಂದ ಓಡಿ ಬಂದರೆ ಮಾತ್ರ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಜೊತೆ ಕಾರ್ ಕೂಡ ಇಲ್ಲೇ ಹಾಕಿರೋದ್ರಿಂದ ಆತ ಏಕಾಏಕಿಯಾಗಿ ಈಗ ಓಡಿ ಬಂದು ತಪ್ಪಿಸ್ಕೊಳ್ಳೋದು. ಸ್ನೇಹಿತರೆ, ನಿಮಗೆ ಈ BC ರೋಡ್ ಬಸ್ ಸ್ಟಾಪ್ ಕಾಣ್ತಾ ಇದೆಯಲ್ಲ, ಎಂಟ್ರೆನ್ಸು, ಈ ಭಾಗದಲ್ಲಿ ನಿಮಗೆ ಮೇಲ್ಭಾಗದಲ್ಲೂ ಕೂಡ ನಡ್ಕೊಂಡು ಹೋಗ್ಬೋದು. ನಿಮಗೆ ಇವರು ಲಾವಣ್ಯ ಅನ್ನೋ ಯುವತಿ ಕೂಡ ಇದೇ ಭಾಗದಲ್ಲಿ ಮೇಲೆ ನಡ್ಕೊಂಡು ಹೋಗಿ ಅಲ್ಲಿ ಜನರು ಇರೋರ ಹತ್ರನೇ ಕೂತ್ಕೊಂಡಿರ್ತಾರೆ. ಆದರೆ ಕಕ್ಕೆ ಪದವು ಬಸ್ ಬಂದ ತಕ್ಷಣ ಬಸ್ನೊಳಗೆ ಕೂತ್ಕೊಳ್ತಾರೆ. ಒಂದು ಕಡಿಮೆ ಜನಸಂಖ್ಯೆ, ತುಂಬ ಜನರೇನಲ್ಲ, ಮಾತುಕತೆ ನಡೆಯುತ್ತೆ, ಮಾತು ವಿಕೋಪಕ್ಕೆ ಹೋಗುತ್ತೆ. ನೀನು ಮದುವೆ ಆಗಬೇಕು, ಇನ್ನೊಂದು ಮದುವೆ ಆಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆಯಾ, ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಾ, ಈ ರೀತಿಯಾದಂಥ ಚರ್ಚೆಗಳು ಭಾಳಷ್ಟು ಆದಮೇಲೆ ಅದು ವಿಕೋಪಕ್ಕೆ ಹೋಗಿರೋದು. ಅದಾದಮೇಲೆ ಆತ ಓಡಿ ಬಂದು ಇಲ್ಲಿಂದ ಕಾರ್ನ ಎತ್ಕೊಂಡು ಓಡಿ ಹೋಗೋದು. ಜೊತೆಗೆ ಇಲ್ಲಿರ್ತಕ್ಕಂಥ ಆಟೋದಲ್ಲಿದ್ದಂಥ ವ್ಯಕ್ತಿಗಳು, ಇವತ್ತು ಸಂಡೇ ಅನ್ನೋ ಕಾರಣಕ್ಕೆ ಇಲ್ಲಿ ಯಾವುದೂ ಕೂಡ ಆಟೋ ಹೆಚ್ಚಾಗಿ ನಿಂತಿಲ್ಲ. ಇದೇ ಭಾಗದಲ್ಲಿ ಒಂದು 10 ರಿಂದ 12 ಆಟೋಗಳು ನಿಲ್ತಾ ಇದ್ವು. ಜನರು ಕೂಗ್ತಾರೆ, ಕಳ್ಳ 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 ಅಂತ ಕೂಗ್ತಾರೆ. ಯಾರಿಗೂ ಕೂಡ ಆಕೆ ಪ್ರಾಣ ಪಕ್ಷಿ ಹೋಗ್ಬಿಟ್ಟಿದೆ, ಆತ ಈ ರೀತಿಯ ಬರ್ಬರವಾಗಿ ಮಾರಕಾಸ್ತ್ರದಿಂದ ಕೊಂದೇನು ಅನ್ನೋದು ಗೊತ್ತಿಲ್ಲ. ಜನರೆಲ್ಲರೂ ಕಳ್ಳ ಕಳ್ಳ ಅಂತ ಕೂಗ್ತಾರೆ. ಇಲ್ಲಿಂದ ಅವನು ತಪ್ಪಿಸ್ಕೊಂಡು ಓಡ್ತಾನೆ. ಸ್ವಲ್ಪ ದೂರದಲ್ಲೂ ಕೂಡ ವೆಹಿಕಲ್ನ ಬೆನ್ನಟ್ಟಿ ಕೂಡ ಜನರು ಫಾಲೋ ಮಾಡ್ತಾರೆ, ಆದರೆ ಸಿಗೋದಿಲ್ಲ, ಎಲ್ಲಿಗೆ ಹೋದ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಅದಾದ ನೆಕ್ಸ್ಟ್ ಡೇ ಆತನನ್ನು ಸೆರೆ ಹಿಡಿದಿರೋ ಮಾಹಿತಿ ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ನಾನು ಮುಂದಿನ ವೀಡಿಯೋದಲ್ಲೂ ಕೂಡ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ.